ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಶೀರ್ಷಿಕೆಯಡಿ 3 ದಿನಗಳ ಕೃಷಿ ಮೇಳವನ್ನು ಕಪ್ಪದಗುಡ್ಡದ ನಂದಿವೇರಿ ಸಂಸ್ಥಾನ ಮಠದ ಶಿವಕುಮಾರ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಕೃಷಿ ಮೇಳಕ್ಕೆ ಸಂಬಂಧಿಸಿದ ಕೈಪಿಡಿ ಬಿಡುಗಡೆ ಮಾಡಿದರು. ಈ ವೇಳೆ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ, ಸ್ನಾತಕೋತ್ತರ ಡೀನ್ ಡಾ ಗುರುರಾಜ ಸುಂಕದ, ವಿಸ್ತರಣಾಧಿಕಾರಿ ಡಾ ಎನ್ ಶಿವಶಂಕರ್, ಸಂಶೋಧನಾ ನಿರ್ದೇಶಕ ಡಾ ಬಿಕೆ ದೇಸಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಶಿವಕುಮಾರ ಸ್ವಾಮೀಜಿ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳು ಮತ್ತು ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರ ಆದಾಯ ವೃದ್ಧಿಗೆ ಪೂರಕ ಕ್ರಮಗಳನ್ನು ಕೈಗೊಳ್ಳಬೇಕು, ಕೃಷಿಗೆ ಪೂರಕವಾದ ತಂತ್ರಜ್ಞಾನವನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕರ್ನಾಟಕ ಸರ್ಕಾರ ತನ್ನ ಬಜೆಟ್ನಲ್ಲಿ ಇದಕ್ಕೆ ಘೋಷಣೆ ಮಾಡಿರುವಂತಹ ಬಹಳ ಮಹತ್ವದ ಸಂಗತಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವಂತಹ ಒಂದು ಕೃಷಿ ವಿಶ್ವವಿದ್ಯಾಲಯ. ಡಾಕ್ಟರ್ ಹನುಮಂತಪ್ಪ ಇಂದಿನಿಂದ 3 ದಿನಗಳ ಕಾಲ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದು, ಕೃಷಿಗೆ ಸಂಬಂಧಿಸಿದ ಹೊಸ ತಂತ್ರಜ್ಞಾನಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳನ್ನು ಒಳಗೊಂಡಂತೆ ಭೌಗೋಳಿಕ ಸ್ಥಿತಿಗೆ ಪೂರಕವಾಗಿ ಬೆಳೆ ಬೆಳೆಯಬೇಕು, ಇದರ ಜೊತೆಗೆ ಕೃಷಿಯಲ್ಲಿ ಅನುಸರಿಸಬೇಕಾದ ವಿಧಾನ, ಯಂತ್ರೋಪಕರಣಗಳ ಬಳಕೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ರೈತರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಪ್ರಪ್ರಥಮ ಬಾರಿಗೆ ನಾವು ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಇದನ್ನು ಸಾಕಷ್ಟು ರೈತರು ಅಳವಡಿಸ್ಕೊಂತಾರೆ. ಕೃಷಿ ಮೇಳಕ್ಕೆ ಭೇಟಿ ನೀಡಿದ್ದ ಲತಾ ಶಶಿಧರ್, ಕೃಷಿ ಮೇಳದಲ್ಲಿ ಅನೇಕ ಮಳಿಗೆಗಳನ್ನು ತೆರೆಯಲಾಗಿದೆ, ಸಾರ್ವಜನಿಕರು ಭೇಟಿ ನೀಡಿ ಮಾಹಿತಿ ಪಡೆಯುವ ಜೊತೆಗೆ ಅದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಅಂದರೆ ಇದು ಇವಾಗ ಹಳ್ಳಿ ರೈತರು ಎಲ್ಲ ಏನು ಮಾಡ್ತಾರೆ, ಕೆಲವೊಂದು ಏನೇನು ಬೇಕು ಅಂತ ಗೊತ್ತಾಗಲ್ಲ. ಬಟ್ ಇಲ್ಲಿ ಬಂದ್ರಿಂದ ಅದ್ರ ಉಪಯೋಗ ಏನು ಎಲ್ಲ ಅದನ್ನ ಪ್ರಯೋಜನ ಹೇಳ್ತಾರೆ. ಹಂಗಾಗಿ ಜನಗಳಿಗೆ ಅದು ಉಪಯೋಗನೂ ಆಗುತ್ತೆ, ತಗೊಂಡೋಗೋಕ್ಕೂ ಈಸಿ ಆಗುತ್ತೆ ಅನ್ನೋ ನಂದೊಂದು ಅನಿಸಿಕೆ. ಮಂತ್ರಾಲಯದ ರವಿಸ್ವಾಮಿ, ರೈತರು ಯಾವ ಸಮಯದಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬೇಕು ಎನ್ನುವುದು ಸೇರಿದಂತೆ ಬೆಳೆಗೆ ಪೂರಕವಾದ ಮಾಹಿತಿಯನ್ನು ಕೃಷಿ ಮೇಳದಲ್ಲಿ ನೀಡಲಾಗುತ್ತಿದೆ ಎಂದರು. ಎಲ್ಲಿ ತಗ್ಗು ಇರುತ್ತದೋ ಅಲ್ಲಿ ಒಂದು ನೀರು ಸಾಗಾಣಿಕೆ ನಾವು ಚೆನ್ನಾಗಿ ಕಂಪ್ಲೀಟ್ ಬೆಳೆಗೆ ಏನು ತೊಂದರೆ ಆಗಲಾರ್ದಂಗೆ ಆ ನೀರು ಒಂದು ಕಡೆ ಜಮಾ ಮಾಡಿಕೊಂಡು ನಮ್ಮ ಬೆಳೆಗೆ ಇದಾಗಲಾರ್ದಂಗೆ ಜೋಳ ಬೆಳಿಬೋದು, ಹತ್ತಿ ಆದಮೇಲೆ ರೇಷ್ಮೆ ಸಾಗಾಣಿಕೆ ಹುಳಗಳನ್ನು ಕೂಡ ಇಲ್ಲಿ ಎಲ್ಲ ತೋರಿಸುತ್ತಿದ್ದಾರೆ. ಮತ್ತೋರ್ವ ರೈತ ನಂದೀಶ್ ರೆಡ್ಡಿ, ಕೃಷಿ ಮೇಳದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರು ಬೆಳೆಗಳಿಗೆ ಪೂರಕವಾದ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಒಂದೇ ಬೆಳೆ ಅಲ್ಲ ಇಲ್ಲಿ ಬೆಳೆಸೋದು, ಎಲ್ಲ ಬೆಳೆ ಬೆಳೆಸ್ತಾ ಇದ್ದೀವಿ. ಆದ ಕಾರಣ ಪ್ರತಿ ಒಂದು ಸೀಡ್ ಇರ್ತವೆ, ಇಲ್ಲಿ ನೆಲ್ಲು ಭತ್ತ ಇರ್ತದೆ, ಕಾಟನ್ ಇರುತ್ತೆ, ಇಲ್ಲ ಟ್ಯಾಕ್ಟ್ರಿ ಸಾಮಾನುಗಳು ಇರ್ತವೆ, ನಮ್ಗೆ ಯಾವ್ದು ಬೇಕಾಗುತ್ತೆ, ಜೋಳ, ರೇಷ್ಮೆ ಹುಳು, ಇನ್ನು ಪ್ರತಿಯೊಂದು ಇರ್ತವೆ ರೀ ಐಟಮ್ಗಳು ಕೂಡ. ಬಂದು ನೋಡಿ ಹೋಗ್ಬೇಕಂತ ನೋಡ್ತೀವಿ.